ಆಕ್ಸಿಡೆಂಟ್ ಆದ ಸಮಯದಲ್ಲಿ ಸಮರ್ಥ್ ಅವರು ಫೋನಲ್ಲಿ ಮಾತಾಡ್ತಿದ್ರು ಅನ್ನೋದಕ್ಕೆ ಏನಾದರೂ ಸಾಕ್ಷಿ ಇದೆಯಾ? ಇದೆ ಸರ್. ಅವ್ರು ನನ್ನ ಜೊತೆ ಫೋನಲ್ಲಿ ಮಾತಾಡಿಕೊಂಡು ಮನೆ ಮುಂದೆ ಬಂದು ನಿಂತ್ಕೋತಾರೆ. ಅದೆಲ್ಲ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಈ CCTV ಫುಟೇಜಲ್ಲಿ ಪಾಪು ಓಡಾಡ್ತಿರೋದು ಕಾಣಿಸ್ತಿದೆ ಅಂದಮೇಲೆ ಈ ಮನೆಯಿಂದ ಕಾರನ್ನು ಯಾರು ಕದ್ದಿರ್ಬೋದು ಅನ್ನೋದು ಗೊತ್ತಾಗ್ಬೋದು. ನಿಜವಾಗ್ಲೂ ಕಾರ್ ಕಳ್ತನ ಆಗಿದೆಯಾ ಅಥವಾ ಕಾರ್ನ ಶಾರ್ವರಿನೇ ತಗೊಂಡು ಹೋದ್ಲಾ ಅನ್ನೋದು ಗೊತ್ತಾಗತ್ತೆ. ಸರಿ ನೋಡಮ್ಮ, ಫೋನ್ ಬಂದಿದೆ. ಫೋನಲ್ಲಿ ಮಾತಾಡ್ತಾರೆ. ಹಲೋ ಅಮ್ಮ. ಪುಟ್ಟ, ನೀನವತ್ತು ಕೋರ್ಟಲ್ಲಿ CCTV ಫುಟೇಜ್ ಕೊಟ್ಟಿಯಲ್ಲ, ಅದೆಲ್ಲಿ ಸಿಕ್ತು? ಯಾಕಮ್ಮ, ಏನಾಯ್ತು? ನೀನು ಹೇಳ್ತೀನಿ. ನಿಮ್ಮ ಎದುರುಗಡೆ ಮನೆಯವ್ರ ಹತ್ರ ಇಸ್ಕೊಂಡೆ ಅಮ್ಮ. ಅವತ್ತು ರಾತ್ರಿ ನನ್ನ ಸಮರ್ಥಿಗೆ ಫೋನ್ ಮಾಡಿ ಟೈಮಿಂಗ್ಸ್ ಎಕ್ಸಾಕ್ಟಾಗಿ ನಂಗೆ ಗೊತ್ತಿತ್ತು. ನಾನು ಕಾಲ್ ಮಾಡಿದಾಗ ಸಮರ್ಥು ಮನೆ ಮುಂದೆ ಓಡಾಡ್ತಿದ್ದೀನಿ ಅಂತ ಹೇಳಿದ್ದ. ಆ ಟೈಮಿಂಗ್ಸ್ನ ನಾನು ಎದುರುಗಡೆ ಮನೆಯವ್ರಿಗೆ ಕೊಟ್ಟು CCTV ಫುಟೇಜಸ್ ಬೇಕು ಅಂತ ಕೇಳಿದೆ. ಅವ್ರು ಕೊಟ್ರಮ್ಮ. ಅವ್ರು ಆ ಟೈಮಿಂಗ್ದು CCTV ಫುಟೇಜಸ್ ನಂಗೆ ಕೊಟ್ಟರು. ಓ ಹೌದಾ? ಆದರೆ ಅದಕ್ಕಿಂತ ಮುಂಚೆ ಏನಾಯ್ತು ಅನ್ನೋದನ್ನ ನೀನು ನೋಡಿಲ್ವಾ? ಇಲ್ಲಮ್ಮ, ನಾನು ಕರೆಕ್ಟ್ ಟೈಮ್ ಕೊಟ್ಟಿದ್ನಲ್ಲ, ಆ ಟೈಮ್ದಷ್ಟೇ ಓಪನ್ ಮಾಡಿ ನೋಡಿದ್ವಿ. ಅದನ್ನು ಮಾತ್ರ ನಾನು ತೊಗೊಂಡು ಬಂದೆ. ಯಾಕಮ್ಮ? ಏನಿಲ್ಲ ಬಿಡು, ನಾನು ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಹಾಗಿದ್ರೆ ಅವತ್ತು ರಾತ್ರಿ ಏನಾಯ್ತು ಅನ್ನೋದನ್ನ ಎದುರು ಮನೆ CCTVಯಿಂದ ಚೆಕ್ ಮಾಡಿದ್ರೆ ಗೊತ್ತಾಗ್ಬೋದು. ಕಾರ್ನ ಯಾರು ತಗೊಂಡು ಹೋಗಿದ್ದಾರೆ ಅನ್ನೋದು ಖಂಡಿತ ಗೊತ್ತಾಗತ್ತೆ. ಈ ವಿಷಯನ ಮೊದಲು ಮಾಧವ್ ಅವ್ರಿಗೆ ಹೇಳಬೇಕು. ಏನಾಯ್ತು ಸಬ್ಲಾಡಿ? ತುಳಸಿ ಯಾಕೆ ಫೋನ್ ಮಾಡಿದ್ಲು? ಹಾಗಿದ್ರೆ ತುಳಸಿ ಸರಿಯಾದ ದಾರಿಯಲ್ಲೇ ಯೋಚನೆ ಮಾಡ್ತಿದ್ದಾಳೆ. ಅವಳು ಚಾಣಾಕ್ಷತನ ನನಗೆ ಗೊತ್ತಿಲ್ವಾ? ಇನ್ನು ಆ ಕಳ್ಳರು ಸಿಕ್ಕಾಕೊಂಡಾಗೆ ಬಿಡು. ಹಾಗಾದರೆ ಆ ಶಾರ್ವರಿ ಸಿಕ್ಕಾಕೋತಾಳ? ಅಯ್ಯಯ್ಯೋ, ಹಾಗೇನಾದರೂ ಅವ್ಳು ಸಿಕ್ಕಾಕೊಂಬಿಟ್ರೆ ಜೈಲಿಗೆ ಹೋಗ್ಬಿಟ್ರೆ ನನ್ನ ಜೇಬು ತುಂಬೋದು ಹೇಗೆ? ಇಷ್ಟು ದಿನ ಕೈ ತುಂಬ ದುಡ್ಡು ಎಣಿಸ್ತಿದ್ಲು, ಇನ್ನು ಮುಂದೆ ಕಂಬಿ ಎಣಿಸ್ಬೇಕಾಗತ್ತಲ್ಲಪ್ಪ. ನಾನು ಬರ್ತೀನಿ. ಬೇಡ ನೋಡಿ, ನೀವು ಈಗಾಗಲೇ ಆಯಾಸ ಆಗಿರೋ ಥರ ಇದ್ದೀರಾ, ಕೂತ್ಕೊಳ್ಳಿ. ಟೆನ್ಷನ್ ಮಾಡ್ಕೊಬೇಡಿ, ನಾನು ಹೋಗಿ ಆ ದಿವಸದ ಪೂರ್ತಿ ಫುಟೇಜ್ ತೊಗೊಂಬರ್ತೀನಿ, ಆಯಿತಾ? ಆ ಶಾರ್ವರಿ ತುಂಬ ಜಾಣತನದಿಂದ ನಾಜೂಕಾಗಿ ಕೆಲಸ ಮಾಡಿದ್ದಾಳೆ. ಮೊದಲು ನಮ್ಮನೆ CCTV ಫುಟೇಜ್ ಸಿಗದೆ ಇರೋ ಥರ ನೋಡ್ಕೊಂಡಿದ್ದಾಳೆ. ನಮ್ಮನೆ CCTVನ ಸರಿ ಮಾಡ್ಸೋಕ್ಕೂ ಬಿಟ್ಟಿಲ್ಲ. ಅದಾದಮೇಲೆ ಆಕ್ಸಿಡೆಂಟ್ ಆದ ಜಾಗದಲ್ಲಿ CCTV ಇಲ್ಲದೆ ಇರೋ ಕಡೆ ಹೋಗಿದ್ದಾಳೆ. ಯಾವಾಗ ತನ್ನ ಕುತ್ತಿಗೆಗೆ ಕೇಸ್ ಬರುತ್ತೆ ಅಂತ ಗೊತ್ತಾಯ್ತೋ ಆಗ ಕಾರ್ನ ರೌಡಿಗಳಿಗೆ ಕೊಟ್ಟು ನಂಬರ್ ಪ್ಲೇಟ್ ಚೇಂಜ್ ಮಾಡಿಸಿದಾಳೆ. ಈಗ ಸಿಕ್ಕಾಕೊಂಡ್ಮೇಲೆ ಕಾರೇ ಕಳ್ತನ ಆಗಿದೆ ಅಂತ ಸುಳ್ಳು ಹೇಳ್ತಾ ಇದ್ದಾಳೆ. ಪ್ರತಿ ಕ್ಷಣನೂ ತಪ್ಪಿಸ್ಕೊಳ್ಳೋಕೆ ಯೋಚನೆ ಮಾಡ್ತಾ ಇದ್ದಾಳೆ. ಶಾರ್ವರಿ, ಎಲ್ಲ ಸಮಯನೂ ಒಂದೇ ಥರ ಇರಲ್ಲ. ಕೆಟ್ಟ ದಾರಿಲಿ ನಡೆಯೋರು ಒಂದಲ್ಲ ಒಂದು ದಾರಿಲಿ ಜಾರ್ ಬೀಳಲೇಬೇಕು. ಎದುರು ಮನೆ CCTV ಫುಟೇಜ್ ಸಿಕ್ಕಿದ್ರೆ ನಿನ್ನ ಬಣ್ಣ ಎಲ್ಲ ಬಯಲಾಗತ್ತೆ. ಆ ಕಾರ್ನ ನೀನೇ ತಗೊಂಡು ಹೋದೆ ಅನ್ನೋದು ಗೊತ್ತಾಗತ್ತೆ. ವೆರಿ ಗುಡ್. ಈಗಿಂದೀಗಲೇ ಅಲ್ಲಿರೋ ಎಲ್ಲ CCTV ಫುಟೇಜ್ನ ಡಿಲೀಟ್ ಮಾಡಿಸಿ. ಓಕೆ ಮೇಡಮ್. CCTV ಆಡಿಸ್ಕೊಡಿ. ಹಾರ್ಡ್ ಡಿಸ್ಕ್ ಇಲ್ಲ, ಎಲ್ಲ ಫುಟೇಜಸ್ ಇದರಲ್ಲೇ ಇದೆ. ಇನ್ಯಾವತ್ತೂ ಆ ಮನೆಯಿಂದ CCTV ಫುಟೇಜ್ ಸಿಗಬಾರ್ದು. ಆ ಮನೆಯಲ್ಲಿರೋ CCTV ಕನೆಕ್ಷನ್ನೆಲ್ಲ ಕಟ್ ಮಾಡ್ಸೋಕೆ ಹೇಳು. ಮತ್ಯಾವತ್ತೂ ಆ ಮನೆಗೆ CCTV ಕನೆಕ್ಷನ್ ಹಾಕಿಸ್ಬಾರ್ದು. ತುಳಸಿ, ನೀನು ಚಾಪೆ ಕೆಳಗೆ ತೂರಿದ್ರೆ ನಾನು ರಂಗೋಲಿ ಕೆಳಗೆ ತೂರೋ ಅಂತವಳು. ನಕ್ಷತ್ರಗಳನ್ನು ಎಣಿಸೋಷ್ಟು ಚಾಲಾಕಿ ನೀನಾಗಿರ್ಬೋದು, ಆದರೆ ನಿನ್ನ ಲೆಕ್ಕನಾಗಿ ಹೇಗೆ ತಪ್ಪಿಸ್ಬೇಕು ಅಂತ ಗೊತ್ತಿರೋಂಥ ಪ್ರಳಯಾಂತಕಿ ನಾನು.
ನೀನ ನೋಡೇ ಬಿಡೋಣ ತುಳಸಿ. ಈ ಮನೇನ ಕಾಪಾಡಕ್ಕೆ ಅಂತ ನೀನ್ ನಿಂತಿದ್ಯಾ, ಸರ್ವನಾಶ ಮಾಡೋಕ್ಕೆ ಅಂತ ನಾನ್ ನಿಂತಿದ್ದೀನಿ. ಈ ಶಾರ್ವರಿ ಬೆಂಕಿ ಇದ್ದ ಹಾಗೆ, ನೀನು ಬೆಂಕಿನೇ ಸುಡೋಕ್ ಬರ್ತಿದ್ಯಾ. ದಡ್ಡತನ ನಿಂದು. ಈ ಬೆಂಕಿ ಮುಂದೆ ಬಂದ್ರೆ ಸುಟ್ಟು ಹೋಗ್ತೀಯಾ. ಅದನ್ನೆಲ್ಲ ನೀವೇ ಹೇಳಿದಿರಲ್ಲ ಅಭಿ, ನಾನ್ ಮತ್ತೆ ಹೋಗುವಂಥದ್ದೇನಿದೆ? ಅದಕ್ಕೆ ನೀವ್ಯಾಕೆ ಹೆದರ್ತೀರಾ ಶಾರ್ವರಿ? ತಪ್ಪು ಮಾಡಿರೋರು ಹೆದರ್ಬೇಕು. ನೀವೇನು ನಡೆದಿದೆಯೋ ಅದನ್ನೇ ಹೇಳಿ. ನಿಜವಾಗ್ಲೂ ತಪ್ಪು ಮಾಡಿರೋರು ಯಾರು ಅಂತ ಅವ್ರು ಕಂಡು ಹಿಡಿತಾರೆ. ಚಿಕ್ಕಮ್ಮ ಬನ್ನಿ ಹೋಗ್ಬರೋಣ. ಹೆದರ್ಬೇಡ ಶಾರ್ವರಿ, ಹೋಗ್ಬಾ. ನನಗೆ ಸ್ವಲ್ಪ ಬೇರೆ ಕೆಲಸ ಇದೆ, ಇಲ್ಲಾಂದಿದ್ರೆ ನಾನೇ ನಿನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಿದ್ದೆ. ಅಭಿ, ನೀನು ಶಾರ್ವರಿನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬಾ. ಶಾರ್ವರಿ ಅವರೇ, ಪೊಲೀಸ್ನವ್ರು ಏನೇ ಕೇಳಿದ್ರು ಇದ್ದಿದ್ದನ್ನ ಇದ್ದ ಹಾಗೆ ಹೇಳಿ, ಧೈರ್ಯವಾಗಿ ಉತ್ತರ ಕೊಡಿ. ನೀವು ಸ್ವಲ್ಪ ತಡವರ್ಸಿದ್ರು ಆಕ್ಸಿಡೆಂಟ್ ಮಾಡಿದ್ದೇ ನೀವು ಅಂತ ಅನುಮಾನ ಪಟ್ಟರು ಪಡ್ಬೋದು.